ओम शांति। आज का मुरली तारीख अप्रैल 14, 2025। मीठे बच्चे, सुख और दुख के खेल को तुम ही जानते हो। आधा कल्प सुख है और आधा कल्प दुख। बाप दुख हरने सुख देने आते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸುಖ ಮತ್ತು ದುಃಖದ ಆಟ ಇದಾಗಿದೆ. ತಾವು ತಿಳ್ಕೊಂಡಿದ್ದೀರಿ. ಅರ್ಧ ಕಲ್ಪ ಸುಖ ಇರುತ್ತೆ, ಇನ್ನು ಅರ್ಧ ಕಲ್ಪ ದುಃಖ ಇರುತ್ತೆ. ಪರಮಾತ್ಮ ತಂದೆ ದುಃಖ ದೂರ ಮಾಡಿ ಸುಖ ಕೊಡಲು ಬಂದಿದ್ದಾರೆ. ಪ್ರಶ್ನೆ, कई बच्चे किस एक बात में अपने दिल को खुश कर मियाँ मिट्टू बनते हैं? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೆಲವು ಮಕ್ಕಳು ಯಾವ ಮಾತಿನಲ್ಲಿ ತಮ್ಮ ಹೃದಯಕ್ಕೆ ಖುಷಿ ಕೊಡಲು ತಮ್ಮನ್ನು ತಾವು ಎಲ್ಲದನ್ನು ಅರಿತುಕೊಂಡಿದ್ದೇನೆ ಅಂತ ತಿಳ್ಕೊಳ್ತಾರೆ. ಉತ್ತರ, ಕೈ ಸಮಸ್ತೆ ಹಮ್ ಸಂಪೂರ್ಣ ಬನ್ ಗಯೆ, ಹಮ್ ಕಂಪ್ಲೀಟ್ ತಯಾರು ಹೋ ಗಯೆ. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಕೆಲವು ಮಕ್ಕಳು ತಿಳ್ಕೊಳ್ತಾರೆ ನಾವು ಸಂಪೂರ್ಣ ಆಗಿಬಿಟ್ಟಿದ್ದೇವೆ, ಕಂಪ್ಲೀಟ್ ತಯಾರಾಗಿಬಿಟ್ಟಿದ್ದೇವೆ ಅಂತ ತಿಳ್ಕೊತಾರೆ. ಐಸೆ ಸಮಜ್ ಅಪ್ನೆ ದಿಲ್ ಕೋ ಖುಷ್ ಕರ್ ಲೇತೆ. ಈ ರೀತಿ ತಿಳ್ಕೊಂಡು ನಾವು ಕಂಪ್ಲೀಟ್ ಪುರುಷಾರ್ಥ ಮಾಡಿಬಿಟ್ಟಿದ್ದೇವೆ, ನಾವೀಗ ಪರಂಧಾಮಕ್ಕೆ ಹೋಗ್ಬೋದು, ಅಷ್ಟು ನಾವು ತಯಾರಾಗಿದ್ದೇವೆ ಅಂತ ತಮಗೆ ತಾವು ಎಲ್ಲದೂ ಗೊತ್ತಿದೆ ಅಂತ ಹೃದಯಕ್ಕೆ ಖುಷಿ ಪಡ್ಕೋತಾರೆ, ಖುಷಿ ಪಡಿಸ್ತಾರೆ. ಯಹ ಬಿ ಮಿಯಾ ಮಿಟ್ಟು ಬರ್ನಾ ಹೈ. ಇದಕ್ಕೆ ಎಲ್ಲದನ್ನು ಸಹ ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ತಿಳ್ಕೊತಾರೆ. ಬಾಬಾ ಕಹತೆ ಮೀಠೆ ಬಚ್ಚೆ ಅಭಿ ಬಹುತ್ ಪುರುಷಾರ್ಥ ಕರ್ನಾ ಹೈ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನೀವು ಬಹಳ ಪುರುಷಾರ್ಥ ಮಾಡಬೇಕು. ಸಂಗಮಯುಗ ಅಂದ್ರೇ ಪರಿಶ್ರಮ ಪಟ್ಟು ತುಂಬಾ ಪುರುಷಾರ್ಥ ಮಾಡಿ ನಮಗೆ ಪ್ರಾರಬ್ಧ ಸತ್ಯುಗದಲ್ಲಿ ಸಿಗ್ತದೆ. ನಾವು ಈಗಲೇ ಸಂಪೂರ್ಣ ಸಂಪನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಪಾವನ್ ಬನ್ ಜಾಯಂಗೆ ತೋ ಫಿರ್ ದುನಿಯಾ ಭಿ ಪಾವನ್ ಚಾಹಿಯೆ. ನಾವು ಕಂಪ್ಲೀಟ್ ಸಂಪೂರ್ಣ ಸಂಪನ್ನ ಆಗಿಬಿಟ್ರೆ, ಪವಿತ್ರ ಕಂಪ್ಲೀಟ್ ಆಗಿಬಿಟ್ರೆ, ಆಗಬೇಕು, ಆಗಲಿಕ್ಕೆ ನಾವು ಪುರುಷಾರ್ಥ ಮಾಡ್ತಾಯಿದ್ದೇವೆ. ಆದರೆ ಈಗಲೇ ಎಲ್ಲರೂ ಆಗಿಲ್ಲ. ಅದಕ್ಕೆ ಈಗ ನಾವು ಒಬ್ಬರೇ ಆಗಿದ್ದೇವೆ, ನಾವು ಕಂಪ್ಲೀಟ್ ಆಗಿಬಿಟ್ಟಿದ್ದೇವೆ, ಕಂಪ್ಲೀಟ್ ಪುರುಷಾರ್ಥ ಆಯಿತು ಅಂತ ಹೇಳಿದರೆ ನಿಮಗೋಸ್ಕರ ಪಾವನ ಜಗತ್ತು ಬೇಕಲ್ವಾ ಅಂತ ಕೇಳ್ತಾರೆ ಬಾಬಾ. ನಾವು ಪಾವನ ಆದರೆ 1 ಸೆಕೆಂಡು ಸಹ ಈ ಶರೀರದಲ್ಲಿ ಇರಲು ಸಾಧ್ಯವಿಲ್ಲ. ಪರಂಧಾಮಕ್ಕೆ ಹೋಗಬೇಕು, ಪರಂಧಾಮದಿಂದ ಪಾವನ ಜಗತ್ತಿಗೆ ಬಂದುಬಿಡಬೇಕು. ಅದಕ್ಕೋಸ್ಕರ ಬಾಬಾ ಹೇಳೋದೇನು ಅಂದರೆ, ರಾಜಧಾನಿ ಸ್ಥಾಪನೆ ಆಗ್ತಾಯಿದೆ, ಸತ್ಯುಗ ಸ್ಥಾಪನೆ ಆಗಬೇಕಾಗಿದೆ. ಒಬ್ಬರೇ ಹಿಡ್ಕೊಂಡು ಒಬ್ಬರಿಂದ ಸತ್ಯುಗ ಸ್ಥಾಪನೆ ಆಗೋದಿಲ್ಲ. ಒಬ್ಬರನ್ನು ಕರ್ಕೊಂಡು ಸತ್ಯುಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಒಬ್ಬರಿಂದ ಸತ್ಯುಗದ ರಾಜ್ಯ ನಡೆಯಲ್ಲ, ಎಲ್ಲರೂ ಸಹ ಬೇಕು. ಅದಕ್ಕೋಸ್ಕರ ನಾವೆಲ್ಲ ಬಾಬನ ಮಕ್ಕಳು ಆಲ್ಮೋಸ್ಟ್ ಕಂಪ್ಲೀಟ್ ಸಂಪೂರ್ಣ ಸಂಪನ್ನ ಆದಾಗ ಕಂಪ್ಲೀಟಾಗಿ ನಾವೆಲ್ಲ ಪರಂಧಾಮಕ್ಕೆ ಹೋಗ್ತೇವೆ, ಮತ್ತು ಸತ್ಯುಗದ ರಾಜ್ಯದಲ್ಲಿ ಬರ್ತೇವೆ. आज का धारणा के लिए मुख्य सार, फर्स्ट पॉइंट, बाप में जो गुण है वह ಸ್ವಯಂ ಮೇ ಭರ್ನೆ. ಬಾಬನ ಹತ್ತಿರ ಯಾವ ಗುಣಗಳಿದೆ ಅದು ನೀವು ತುಂಬಿಕೊಳ್ಳಿ. इम्तिहान के पहले पुरुषार्थ कर स्वयं को कंप्लीट पावन बनाना है. ಅಂತಿಮದ ಎಕ್ಸಾಮ್ಗಿಂತ ಮೊದಲು ನೀವು ಪುರುಷಾರ್ಥ ಮಾಡಿ ಸ್ವಯಂವನ್ನು ಕಂಪ್ಲೀಟ್ ಪಾವನ ಮಾಡಿಕೊಳ್ಳಿ. ಇದರಲ್ಲಿ ನೀವು ನಿಮ್ಮನ್ನು ಎಲ್ಲ ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ, ಈಗಲೇ ಸಂಪನ್ನ ಆಗಿದ್ದೇನೆ ಅಂತ ಹೇಳಬೇಡಿ. दूसरा पॉइंट, ಸ್ವದರ್ಶನ ಚಕ್ರಧಾರಿ ಬನ್ನ ಅವರು ಬನಾನಾ ಹೇ. ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ಇನ್ನೊಬ್ಬರನ್ನು ಮಾಡಬೇಕು. ಅದಕ್ಕೋಸ್ಕರ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಮಾತುಗಳನ್ನು ಕೇಳಿ ನಿಮ್ಮ ಬುದ್ಧಿಯನ್ನು ಬೇಹದ್ದಾಗಿ ಇಟ್ಕೊಳ್ಳಿ. ವರದಾನ್, ಸ್ವಸ್ಥಿತಿ ದ್ವಾರ ಪರಿಸ್ಥಿತಿयों पर ವಿಜಯ ಪ್ರಾಪ್ತ करने वाले ಸಂಗಮ ಯುಗಿ ವಿಜಯಿ ರತ್ನ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಗಮ ಯುಗಿ ವಿಜಯ ರತ್ನಗಳಾಗ್ರಿ. ಪರಿಸ್ಥಿತಿ ಮೇಲೆ ನಾವು ವಿಜಯ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ನಮ್ಮ ಸ್ಥಿತಿ ಸ್ವಸ್ಥಿತಿ ಬಹಳ ಶ್ರೇಷ್ಠವಾಗಿ ಇರಬೇಕು ಅಂತ ಶಿವಬಾಬಾ ಹೇಳ್ತಾರೆ. ಶ್ಲೋಗನ್, ಪರಿವರ್ತನ ಶಕ್ತಿ ದ್ವಾರ ವ್ಯರ್ಥ ಸಂಕಲ್ಪೋं को ಬಹಾವ ಫೋರ್ಸ್ ಸಮಾಪ್ತ ಕರೋ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಅಲೆಗಳ ಫೋರ್ಸನ್ನು ಸಮಾಪ್ತಿ ಮಾಡಿ ಅಂತ ಶಿವಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.